ಲಕ್ಷ್ಮಣ್ ಯೂಟ್ಯೂಬ್ ಚಾನಲ್. ದಾತವ್ ನಮ್ಮಪ್ಪ. ಹಾಯ್ 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 ಗೈಸ್. ಮಗಳು, ನನ್ನ ಮುದ್ದಿನ ಮಗಳು. ಇವರಿಂದ ಇವರು ಯಜಮಾನರಿಂದನೇ ಕಲ್ತ್ಕೊಂಡಿದ್ದು. ಸೊ ಇವಾಗ ಸಿಂಬಾ ಸಾರಿ 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 ಸೊ ಇವತ್ತು ಬಂದು ಬರ್ತಾ ಇದ್ದೀವಿ. ರೆಡಿ ಆಗಿಬಿಟ್ಟು ನೆಕ್ಸ್ಟ್ ನಮ್ಮ ಮಮ್ಮಿ ಮನೆಗೆ ಹೋಗ್ತೀನಿ. ಇವತ್ತು ನಮ್ಮ ಮಮ್ಮಿ ಮನೆಗೆ ಹೋಗಿ ವ್ಲಾಗ್ ಮಾಡ್ತೀನಿ. ಓಕೆ ಬಾಯ್. ಸೊ ಏನಪ್ಪ ಖುಷಿ ವಿಷಯ ಅಂದರೆ ನಾನು ಮೈಕ್ ತಗೊಂಡಿದ್ದೀನಿ ನೋಡಿ. ಬಂದು ಒಂದು ಟೂ ಟು 3 ಡೇಸ್ ಆಗಿತ್ತು. ಸ್ವಲ್ಪ ಇವತ್ತು ನೆನ್ನೆ ಟ್ಯೂಸ್ಡೇ ಇತ್ತಲ್ಲ, ಸೊ ಸ್ವಲ್ಪ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ಯೂಸ್ ಮಾಡ್ತಾಯಿದ್ದೀನಿ. ಒಳ್ಳೇದಾಗಲಿ ನನಗೂ ಅಂತ ದೇವ್ರ ಹತ್ರ ಕೇಳಿಕೊಂಡೆ ಅಷ್ಟೇ. ಸೊ ನೋಡೋಣ. ಇದು ನೋಡಿ ಚೆಕ್ ಮಾಡ್ತೀನಿ ರೀ. ಅದು ಆ್ಯಕ್ಚುಲಿ ಎಲ್ಲ ಚೆಕ್ ಮಾಡಿ ಹಾಕಿದ್ದೀನಿ ನಾನು, ಆದರೆ ಅದು ಹೇಗೆ ಕೇಳಿಸುತ್ತೆ ಏನು ಅಂತ ನನಗೂ ಗೊತ್ತಿಲ್ಲ. ನೋಡ್ತೀನಿ. ಓಕೆ, ಇದನ್ನು ಹಾಕೋಬೇಕು ಹಾಗೆ. ಹಾಕೊಂಡು ಓಕೆ. ಸೊ ಇವಾಗ ಹಾಲು ಕೊಡೋಣ. ಓಕೆ, ಇದು ಬಾದಾಮ್ ಪೌಡರ್ ಮಮ್ಮಿ ಮಾಡಿಕೊಟ್ಟಿದ್ದು. ಮಮ್ಮಿ ಮನೆಯಲ್ಲೇ ಮಾಡಿದ್ದು. ಕಂಗ್ರ್ಯಾಚುಲೇಷನ್ ಬ್ರದರ್. ಏನೇನೋ ಸೀಡ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ ನಮ್ಮ ಮಮ್ಮಿ. ನಮ್ಮಿಬ್ಬರಿಗೆ ಅಂತಲೇ ಮಾಡಿಕೊಟ್ಟಿದ್ದು. ಆ್ಯಕ್ಚುಲಿ ಸೀಡ್ಸು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ರೋಸ್ಟ್ ಮಾಡಿ ಮಿಕ್ಸ್ ಮಾಡಿ ಏನೋ ಮಾಡಿದ್ದಾರೆ. ಅದೇನು ಮಾಡಿದ್ದಾರೆ ಗೊತ್ತಿಲ್ಲ, ಒಟ್ಟಲ್ಲಿ ಮಾಡಿಕೊಟ್ಟು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಏನು ಹೇಳ್ತೀರಾ? ನೀವೆಲ್ಲ ಯಾರೂ ಕಮೆಂಟ್ ಮಾಡಿಲ್ಲ ನನಗೆ. ನಾನು ಹೇಳಿದ್ದಲ್ವ ಪ್ರೀವಿಯಸ್ ವೀಡಿಯೋದಲ್ಲಿ ನನಗೆ ಹೇಳಿ ಯಾವ ಥರ ವೀಡಿಯೋಸ್ ಬೇಕು ಅಂತ. ಆಯಿತು, ಆಮೇಲೆ ಏನಾರ ಕಮೆಂಟ್ ಮಾಡಿ ನನಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ. ನನಗೂ ಸ್ವಲ್ಪ ಐಡಿಯಾ ಸಿಗುತ್ತೆ, ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಅಲ್ವಾ, ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ. ಓಕೆ ಬಾಯ್. ಆಮೇಲೆ ಸಿಗ್ತೀನಿ. ನೆಕ್ಸ್ಟ್ ನಮ್ಮ ಮಮ್ಮಿ ಮನೇಲಿ ಸಿಗ್ತೀನಿ. ಓಕೆ, ನಮ್ಮ ಮಮ್ಮಿ, ನನ್ನ ತಂಗಿ, ನಮ್ಮ ಪಪ್ಪ ಎಲ್ಲ ಇರ್ತಾರೆ. ಅವ್ರದ್ದು ವೀಡಿಯೋ ಮಾಡ್ತೀನಿ. ಓಕೆ ಹಾಯ್. ಸೊ ಬಂದೆ ಗೈಸ್ ನಮ್ಮ ಮಮ್ಮಿ ಮನೆಗೆ. ಲಿಫ್ಟಲ್ಲಿ ಹೋಗ್ತೀನಿ. ಸಿಗ್ತೀನಿ. ಓಕೆ ಬಾಯ್. ಇನ್ನೊಬ್ಬಳು ಇದ್ದಾಳೆ ನೋಡಿ, ಇಲ್ಲಿ ನೋಡಿ ಸಿಂಬಾ ನೋಡಿ. ಅವಳ ಹತ್ರ ಹೋಗ್ಬಿಟ್ಟು ಅವಳು ಎಬ್ಬರಿಸ್ತಾರೆ. ಅದು ನೋಡಿ ನೋಡಿ, ಅವಳಿಗೆ ಎಬ್ಬರಿಸೋದು. ಎದೋಳು ಅಂದರೆ ಅವಳು ಎದೋಳಲ್ಲ, ಅವಳು ಏ ಬಾರೆ ಸಿಂಬಾ, ಬಾ 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 ಬೇಡವಾ, ಬಂದ್ಬಿಡ್ಲು. ನೋಡಿದ್ರೆ ಯಾರು ಈ ಥರ ಎಲ್ಲ ಫೇಸಸ್ ಮಾಡೋದು ಅಂತ. ಓಕೆ, ಇವಾಗ ನಾನು ಆವಾಗಲೇ ಹೇಳಿದ್ನಲ್ಲ ನಮ್ಮ ಫ್ಯಾಮಿಲಿಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ಬನ್ನಿ, ಇವಾಗ ನಮ್ಮ ಅಪ್ಪಂಗೆ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಅವಳು ಲಾಸ್ಟ್ ಪರ್ಸನ್, ನನ್ನ ತಂಗಿನ ತೋರಿಸ್ತೀನಿ. ಇರಿ, ಅಪ್ಪಗೆ ಫೋನ್ ಬರ್ತಿದೆ. ಸೊ ಗೈಸ್ ಬನ್ನಿ, ನಮ್ಮ ಅಪ್ಪನಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆ, ನಿಮಗೆಲ್ಲ ನೋಡಿ, ಇವರೇ ನಮ್ಮ ಜನ್ಮದಾತವ್ ನಮ್ಮಪ್ಪ. ಹಾಯ್ 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 ಗೈಸ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಮತ್ತು ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಪಾಪ ನಮ್ಮ ವ್ಲಾಗ್ಸ್ ಎಲ್ಲ ಮಾಡ್ತಾರೆ? ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ? ನಂಗೆ ತುಂಬ ಖುಷಿ ಆಗುತ್ತೆ. ನನ್ನ ಮಗಳು ಮಾಡೋದು, ನನ್ನ ಫೇವ್ರೆಟ್ ಮಗಳು, ನನ್ನ ಮುದ್ದಿನ ಮಗಳು. ನಾನು ಇವಳನ್ನ ನಮ್ಮ ಅಮ್ಮ ಅಂತ ಅಂದ್ಕೊಳ್ತೀನಿ. ನಾನು ಯಾವಾಗಲೂ ಇವ್ರಿಗೆ ಮಾತಾಡೋದು ಫೋನಲ್ಲಿ ಅಮ್ಮ ಅಂತಲೇ ಕರೆಯೋದು. ನಮ್ಮಮ್ಮ ತೀರೋದ್ಗಿ ನನ್ನ ಮದುವೆ ಆದಮೇಲೆ ಹುಟ್ಟಿದ್ದು ಇವರೇ. ನಾನು ಅದರಿಂದ ಇವ್ರನ್ನ ನನ್ನ ತಾಯಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಮುದ್ದಾಗಿರ್ತಾಳೆ, ಮುದ್ದಾಗಿ ಎಲ್ಲ ಮಾಡ್ತಾಳೆ. ಭಾಳ ಖುಷಿ ಆಗುತ್ತೆ ನನಗೆ. ಓಕೆ, ಮತ್ತೆ ಇನ್ನೇನು ಹೇಳು ರಾಣಿ? ಹೇಳಿ, ಹೇಳ್ತಿದ್ದೆ. ಐ ಲವ್ ಯು. ನನ್ನ ಮುದ್ದಿನ ಮಗು ಇದು. ನನ್ನ ಕೈಲಿ ಬೇಗ ಮದುವೆ ಮಾಡ್ಕೊಂಬಿಟ್ಲು. ಇಂಜಿನಿಯರ್ ಓದಿಸಿದ್ದೀನಿ, ಆದರೆ ಬೇಗ ಮದುವೆ ಮಾಡ್ಕೊಂಬಿಟ್ಲು. ಈಗೇನೋ ಆದ್ರೂ ಈಗೇನೋ ಮಾಡ್ತಾನೆ ಇರ್ತಾಳೆ, ಕಷ್ಟಪಡ್ತಾಳೆ, ಏನೋ ಮಾಡ್ತಾನೆ ಇರ್ತಾಳೆ. ಅದೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಗುತ್ತೆ. ನನ್ನ ಮಗಳು ಏನೋ ಒಟ್ಟಿನಲ್ಲಿ ಮಾಡ್ತಾಳೆ ಅನ್ನೋ ಒಂದು ಗ್ಯಾರಂಟಿ ಇದೆ. ಅದರಿಂದ ನಂಗೆ ಭಾಳ ಖುಷಿ. ಮತ್ತು ಅವಳು ತುಂಬ ಬ್ಲಾಗೆಲ್ಲ ಚೆನ್ನಾಗಿ ಮಾಡ್ತಾಳೆ ಅಂತ ನನಗನ್ಸುತ್ತೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ.
ನನ್ನ ಮಗಳಿಗೆ ಚೆನ್ನಾಗಿ ಮಾಡ್ತಾ ಇರ್ತಾಳೆ. ಕುಕ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಕುಕ್ಕಿಂಗ್ ಎಲ್ಲ ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾಳೆ. ಮತ್ತು ನಿಮಗೆ ಗೊತ್ತಿರ್ಬೋದು, ಚಾಕ್ಲೇಟ್ಸ್ ಎಲ್ಲ ಮಾಡ್ತಾಳೆ. ಚಾಕ್ಲೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾಳೆ. ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಡಾಟರ್ಗೆ, ನನ್ನ ಮಗಳಿಗೆ. ನನ್ನ ಮುದ್ದಿನ ಮಗು ಇದು, ಗುಡ್ ಡಾಟರ್. ನನ್ನ ಬಜಾರಿ ಡಾಟರ್ ಇನ್ನೊಬ್ಳು ನನ್ನ ಚಿಕ್ಕವಳು ಇದ್ದಾಳೆ. ನೆಕ್ಸ್ಟ್ ಅವಳ ಎಲ್ಲೋದು ಗೊತ್ತಿಲ್ಲ, ಅವಳು ದೊಡ್ಡ ಬಜಾರಿ. ಅಂದರೆ ಅವಾಗಲೇ ವಿಡಿಯೋದಲ್ಲೂ ಹಂಗೆ ಹೇಳಿದ್ರು. ನೋಡೋಕೆ ಹೋದರೆ ಇವಾಗ ಅವಳು ಬಜಾರಿನೇ. ಇವಳು ಆ ಥರ ಬಜಾರಿ ಅಲ್ಲ, ಅವಳು ನನ್ನ ಖರ್ಚು ಮಾಡಿಸೋ ಬಜಾರಿ ಆಗಿದ್ದಾಳೆ ಈಗ ಅವಳು. ಸುಮ್ಮನೆ ಬೆಳಗ್ಗೆ ನೋಡಿದ್ರೆ ಆ 600 ರೂಪೀಸ್ ಕೊಟ್ಟು ಒಂದು ಚಪ್ಪಲಿ ಆರ್ಡರ್ ಮಾಡಿಬಿಟ್ಟಿದ್ದಾಳೆ. ಹೇಳಲಿಲ್ಲ ಮಾಡಿಬಿಟ್ಟಿರ್ತಾಳೆ. ಮತ್ತು ಒಂದಷ್ಟು ತಿಂಡಿ ಆರ್ಡರ್ ಮಾಡ್ತಾಳೆ. ಬೇಡದಿಲ್ಲ ಸ್ನ್ಯಾಕ್ಸ್ ಆರ್ಡರ್ ಮಾಡ್ತಾಳೆ. ಇಲ್ಲ, ನನ್ನ ಮಗಳು ಇದೆಲ್ಲ ಹಂಗೆಲ್ಲ ಮಾಡ್ತಾನೆ ಇರಲಿಲ್ಲ. ಇದೆಲ್ಲ ಆ ಥರ ಏನು ಖರ್ಚು ಮಾಡಿಸಿಲ್ಲ ನನಗೆ. ಇದು ಬೇಡ ಸಿನಿಮಾ ಅಂತ ಹೇಳಿದ್ರೆ ತಗೊತಾನೆ ಇರಲಿಲ್ಲ ಪಾಪ ಮಗು. ನಾನು ಒಳ್ಳೆಯವಳು, ನಮ್ಮ ಅಮ್ಮ ಹೇಳಿದ್ದೆಲ್ಲ ಕೇಳಬೇಡಿ. ಅವಳು ಆ ಥರ ಅಲ್ಲ, ಚಿಕ್ಕವಳು ಹಂಗಲ್ಲ. ಹೇಳ್ದೆ ಮಾಡದೆ ಮಾಡಿರ್ತಾಳೆ. ಹೇಳ್ದೆ ಮಾಡದೆ ಎಲ್ಲ ಆರ್ಡರ್ ಮಾಡಿಬಿಟ್ಟಿರ್ತಾಳೆ. ಇಲ್ಲ, ಆದರೂ ನಾನು ಹೇಳೋದು ಇವಳು ಸುಮ್ಮನೆ ಅನ್ನೆಸರಿ ಖರ್ಚು ಮಾಡೋದಿಲ್ಲ ಅಂತ ನನಗೂ ಅನಿಸಿದೆ ಇವತ್ತರೆಗೂ. ಅನ್ನೆಸರಿ ಸುಮ್ಮನೆ ಎಲ್ಲ ಖರ್ಚು ಮಾಡಿಲ್ಲ. ಮಾಡಿದ್ರು ಅದೇನೋ ಯೂಸ್ ಇರುತ್ತೆ ಅಂತ ಮಾಡಿರ್ತಾಳೆ. ಆದರೆ ಈಗ ಮಾಡ್ತಾ ಇದ್ದಾಳೆ ಸರಿ ಇಲ್ಲ, ನಂಗೆ ಅದು ಈಗ ಇಷ್ಟ ಇಲ್ಲ. ಪಾಪ ಅವ್ರ ಹಸ್ಬೆಂಡ್ಗೆ ತುಂಬ ಖರ್ಚು ಮಾಡಿಸ್ತಾ ಇದ್ದಾಳೆ. ಅಲ್ಲ, ತಿನ್ನೋದು ಅಂತಲ್ಲ, ಅನ್ನೆಸರಿ ಬಟ್ಟೆಗಳು ತುಂಬ ತಗೋತಾಳೆ. ಯಜಮಾನರು ಅಷ್ಟೇ, ಅವರು ಬ್ರ್ಯಾಂಡೆಡ್. ಐಫೋನೇ ತಗೋಬೇಕು ಅಂತಾರೆ, ಐಫೋನೇ ಬೇಕು ಅಂತಾರೆ. ಇವಾಗ ನೋಡಿ ವಿಡಿಯೋ ಮಾಡ್ತಾ ಇದೀವಾ, ಆಂಡ್ರಾಯ್ಡ್ ಅಲ್ಲಿ ಅಷ್ಟು ಕ್ಲಾರಿಟಿನೇ ಬರಲ್ಲ. ಏನಿಲ್ಲ, ಯಾರು ಹೇಳಿದ್ದು, ಎಲ್ಲ ಬರುತ್ತೆ. ಇವ್ರಿಗೆ ಆ ಥರ ಎಲ್ಲ ಬಂದ್ಬಿಟ್ಟಿದೆ ತಲೆಗೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಕಷ್ಟಪಟ್ಟು ಬಂದಿದ್ದೀವಿ ಇವತ್ತರೆಗೂ. ಹಾಗಾಗಿ ನನಗೆ ಬ್ರ್ಯಾಂಡೆಡ್ ಎಲ್ಲ ಇಷ್ಟನೇ ಇಲ್ಲ. ನಾನು ಯಾವ ಬ್ರ್ಯಾಂಡೆಡ್ ಯೂಸ್ ಮಾಡಲ್ಲ. ನನಗೆ ಬ್ರ್ಯಾಂಡೆಡ್ ಅಂದ್ರೇ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಮೊನ್ನೆ ತಾನೇ ನನ್ನ ಚಿಕ್ಕ ಮಗಳಿಗೆ ಒಂದು ಫೋನ್ ಕೊಡಿಸಿದೆ. ಐಫೋನ್ ಬೇಕೇ ಬೇಕು ಅಂತ ತೊಗೊಂಡ್ಲು. ಅವಳು ಇವರಿಂದ ಇವರು ಯಜಮಾನರಿಂದನೇ ಕಲ್ತ್ಕೊಂಡಿದ್ದು ನನಗೆ ಐಫೋನ್ ಬೇಕು ಅಂತ. ಹೀಗೆ ನಮ್ಮ ಫೋನ್ ಯಾವುದೋ ಒಂದು 25,000 ರೂಪಾಯಿ ಸ್ಯಾಮ್ಸಂಗ್ ಫೋನ್ ಇಟ್ಕೊಂಡು ಯೂಸ್ ಮಾಡ್ತಿರ್ತೀವಿ ನಾವು. ಇಷ್ಟು ಬಿಸ್ನೆಸ್ ಮಾಡೋರು ನಾವೇ ಯೂಸ್ ಮಾಡಲ್ಲ, ಇವರೆಲ್ಲ ಯೂಸ್ ಮಾಡ್ತಾರೆ. ಆ ಥರ ಏನು ಮಾಡೋಕ್ಕಾಗಲ್ಲ. ಮಕ್ಕಳಲ್ವಾ, ನಾವು ದುಡಿಯೋದೇ ಇವ್ರಿಗೇನೆ. ನಂತರ ವ್ಲಾಗ್ ಮಾಡಿದ್ರೆ ಏನೋ ಯೂಸ್ ಆಗುತ್ತೆ. ಹೌದು, ಅವಳು ಅದು ಮಾಡಲ್ಲ, ಅವಳು ರೀಲ್ಸ್ ಮಾಡಲ್ಲ, ಏನು ಮಾಡಲ್ಲ, ಅದನ್ನು ಮಾಡಲ್ಲ. ಜಸ್ಟ್ ವೇಸ್ಟ್. ಅವಳು ಜಸ್ಟ್ ಶೋಕಿಗೆ ತಗೋತಾಳೆ ಅಷ್ಟೇ. ಹೌದು, ಅದಂತ. ಇವಾಗ ಅವಳ ಫೋನಲ್ಲೇ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಅವಳು ನನಗೆ ಯೂಸ್ ಆಗ್ತಿದೆ, ಅವಳಿಗೆ ಯೂಸ್ ಆಗಲ್ಲ. ಅವಳು ವೇಸ್ಟ್ ತಗೊಂಡಿದ್ದು. ಅದರಿಂದ ಈ ಫೋನ್ ಇವಳಿಗೆ ಕೊಟ್ಬಿಡೋಣ ಅಂತ ಅನ್ಕೊತಾ ಇದ್ದೀವಿ. ಓಕೆ, ಅದನ್ನ ಈಗ ಅವ್ಳು ಕೇಳಿಸ್ಕೊಂಡ್ರೆ ಅಷ್ಟೇನೆ. ಕೇಳಿಸ್ಕೊಂಡ್ರೆ ಅಷ್ಟೇ. ಬ್ಲಾಗ್ ನೋಡಿದ್ರೆ ಇಲ್ಲಿ ನೋಡಿ, ನಮ್ಮಮ್ಮ ಕಡ್ಲೆಪುರಿ ಕೊಡ್ತಾ ಇದ್ದಾರೆ ನಮ್ಮಪ್ಪಗೆ. ಈವ್ನಿಂಗ್ ಸ್ನ್ಯಾಕ್ಸ್. ಎಸ್, ಈಗ ಜಸ್ಟ್ ಮನೆಗೆ ಬಂದೆ, ಅದರಿಂದ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಕಡಲೆಪುರಿ ಇದು ಮಾಡಿ ಮಾಡಿದ್ದಾರೆ, ಅದನ್ನ ಕೊಟ್ಟಿದ್ದಾರೆ. ಸೊ ತಿಂಡಿ ಆಮೇಲೆ ಸಿಗ್ತೀವಿ. ಓಕೆ, ಬಾಯ್. ಫೋಟೋ ಕಳಿಸಿದ್ದೀನಿ ನೋಡಿ, ಅದ್ರಲ್ಲಿ ಹಾಕಿರೋ SS ಪ್ಲೇಟ್ ನೋಡಿ ಹೆಂಗಿದೆ. ಫುಲ್. ಸೊ ಗೈಸ್, ಇವಾಗ ನೆಕ್ಸ್ಟ್ ಹೇಳಿದ್ನಲ್ಲ, ನಮ್ಮಪ್ಪ ಆದ್ಮೇಲೆ ಓಕೆ ಬಾ, ಇನ್ನೊಬ್ಬಳು ಬಜಾರಿ ಅಂತ ನಮ್ಮಪ್ಪ ಹೇಳಿದ್ರಲ್ಲ, ಅವಳು ನಮ್ಮಪ್ಪ ಹೇಳಿದ್ದಾರೆ. ಒಂದು ನಿಮಿಷ, ಅವರು ಮುದ್ದು ಮಾಡೋ ಟೈಮಲ್ಲಿ ಮಾಡ್ತಾರೆ. ಏನು ಹೇಳ್ಬೇಕು ನಾನು? ಏನಂದರೆ ಇದು ಆ್ಯಕ್ಚುಲಿ ಬಂದು ಇಂಟ್ರಡಕ್ಷನ್ ವಿಡಿಯೋ, ಓಕೆನಾ? ನಿಂದು ಪಪ್ಪದು ಇಂಟ್ರಡಕ್ಷನ್ ವಿಡಿಯೋ ಥರ. ಓಕೆ, ಈ ವಿಡಿಯೋದಲ್ಲಿ ನೀನು ನನ್ನ ಬಗ್ಗೆ ಹೇಳಬೇಕು. ನಿಮ್ಮಿಂದಾನೇ ದೇಶ ಹಾಳಾಗ್ತಿರೋದು. ಹಾಂ, ಬೇಗ. ನಿನ್ನ ಬಗ್ಗೆ ಏನು ಹೇಳಲಿ? ಏನು ನಿನ್ನ ಪಪ್ಪ ಕೇಳಲಿ ತಾನೆ ಕ್ವಶನ್ಸ್? ನಂಗೆ ಕ್ವಶನ್ಸ್ ಪಪ್ಪ ಕೇಳಿಲ್ಲ, ನನ್ನ ಪಪ್ಪ ರ್ಯಾಂಡಮಾಗಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದಾ? ಹಂಗಂದರೆ ಸೊ ಫಸ್ಟ್ ಆಫ್ ಆಲ್ ನಮ್ಮ ಅಕ್ಕ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದಾಳೆ. ಅದಕ್ಕೆ ತುಂಬ ಸಪೋರ್ಟ್ ಮಾಡಿ, ಏನಂತ ಹೇಳ್ಬೋದು, ಓಕೆ, ಬೆಸ್ಟ್ ಸಿಸ್ಟರ್ ಅಂತ ಹೇಳ್ಬೋದು ಅಷ್ಟೇ. ಚೆನ್ನಾಗಿ ಮಾಡ್ತಾಳೆ. ಓಕೆನಾ? ನನ್ನ ಅಡುಗೆ ಮಾಡೋದ್ರಲ್ಲಿ ಏನು ಇಷ್ಟ ನಿಮಗೆ? ನಾನ್ ವೆಜ್ಜಲ್ಲಿ ಏನು ಇಷ್ಟ? ಬಿರಿಯಾನಿ, ಆಮೇಲೆ ಫ್ರೈ. ಏನು ಫ್ರೈ? ಏನು ಚಿಕನ್ ಫ್ರೈ. ಮಟನ್ ಇನ್ನವಂತೂ ಇವಾಗಿನ ತನಕ ತಿಂದಿಲ್ಲ. ಚಿಕನ್ ಅವಳು ಮಾಡಿರೋದು ಚಿಕನ್ ಎಲ್ಲ ಇಷ್ಟ. ಓಕೆ, ವೆಜ್ ಚೆನ್ನಾಗಿ ಮಾಡ್ತಾಳೆ. ಇವಾಗ ಪಾಸ್ತಾ ಮಾಡ್ತಿದ್ದಾಳೆ, ಸೊ ಹೆಲ್ಪ್ ಮಾಡ್ತಾ ಇದ್ದೀನಿ. ಅವಳು ಇವಾಗ ಪಾಸ್ತಾ ಮಾಡೋದಕ್ಕೆ. ನಮ್ಮ ಮಮ್ಮಿದು ಇಂಟ್ರಡಕ್ಷನ್ ವೀಡಿಯೋನ ಸಪ್ರೇಟಾಗಿ ಒಂದು ಬ್ಲಾಗೇ ಮಾಡಿ ಹಾಕ್ತೀನಿ. ನಮ್ಮ ಮಮ್ಮಿದು ನಂದು ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ರೌಂಡ್
ಒಂದು ವೀಡಿಯೋ ಮಾಡಿದ್ದೆ, ಅದ್ರದ್ದೇ ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.